ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಶ್ರೀ ಸಾಹಿ ಕ್ರಿಯೇಷನ್ಸ್. ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯ ಬ್ರೈಡಲ್ ಡಿಸೈನ್ನ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೆ ನಾನು ಈ ಥರ ಬ್ರೈಡಲ್ ಬೀಡ್ಸ್ಗಳನ್ನು ತಗೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನ್ ಕೂಡ. ಹಾಗೆ ಇದಕ್ಕೆ ಈ ಥರ ಸ್ಮಾಲ್ ರೌಂಡ್ ಬೀಡ್ಸ್ ಕೂಡ ತಗೊಂಡಿದ್ದೀನಿ ಗೋಲ್ಡ್ ಕಲರ್ದು. ಹಾಗೆ ನೀಡಲ್ ನಂಬರ್ ಬಂದು 0.75 mm. ಹಾಗೆ ಆರಳೆ ದಾರನ ತಗೊಂಡಿದ್ದೀನಿ, ಅದಕ್ಕೆ ಒಂದು ನಾಟಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲಿ ನೀಡಲ್ನ ಚುಚ್ಚಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ನಾನು ಚೈನ್ಸ್ಗಳನ್ನು ಹಾಕೋತೀನಿ. 1 2 3 4 5 ಚೈನ್ಸ್ ಹಾಕಿ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಓಕೆ, ಇಲ್ಲಿಂದ ಮತ್ತೆ ನಾನು 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಸ್ವಲ್ಪ ಒಳಗಡೆ ಯು ಶೇಪಲ್ಲಿ ಬರಬೇಕು, ಆ ಥರ ಲಾಕ್ ಮಾಡ್ಕೊಳ್ಳಿ. 4 ಚೈನ್ ಗ್ಯಾಪ್ಗೆ ಲಾಕ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಈ ಶೇಪ್ ಬರಬೇಕು. ನೆಕ್ಸ್ಟ್ ಇಲ್ಲಿಂದ ಮತ್ತೆ ನಾನು 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೋಬೇಕು. 5 ಚೈನ್, 6 ಚೈನ್ ಮತ್ತು 5 ಚೈನ್. ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಬೀಡನ್ನ ಲಾಕ್ ಮಾಡ್ಕೊಳ್ಳಿ. ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ 5 ಚೈನ್ಸ್ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಅಗೇನ್ 6 ಚೈನ್, 6 ಚೈನ್ಸ್ ಹಾಕಿ ಸ್ಟ್ರೇಟಾಗಿ ಬೇಡ, ಒಳಗಡೆ ಲಾಕ್ ಮಾಡ್ಕೋಬೇಕು. ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಲ್ಲ ಆ ಥರ. ಇಲ್ಲಿ ಆರ್ಚ್ ಬರುತ್ತೆ ಈ 6 ಚೈನ್ ಗ್ಯಾಪ್ ಒಳಗಡೆ, ಹಾಗಾಗಿ ಯು ಶೇಪಲ್ಲಿ ಬರೋ ಥರ ಒಳಗಡೆ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ ಮತ್ತೆ 5 ಚೈನ್ಸ್ ಹಾಕೋತೀನಿ. 5 ಚೈನ್ಸ್ ಹಾಕಿ ಸ್ಟ್ರೇಟಾಗಿಟ್ಟು ಲಾಕ್ ಮಾಡ್ಕೋಬೇಕು. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಲಾಕ್, ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ. ಓಕೆ, ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ಇಲ್ಲಿಂದ ಮತ್ತೆ 5 ಚೈನ್, 6 ಚೈನ್, 5 ಚೈನ್, 5 ಚೈನ್. ಅರ್ಥ ಆಯ್ತು ಅನ್ಕೋತೀನಿ. ಬೇಸ್ ಲೈನು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ. ನಾನು ಒಂದು 3 ಆರ್ಚ್ ಬರೋ ಥರ ಮಾಡ್ಕೊಂಡಿದ್ದೀನಿ. 5 ಚೈನ್, 6 ಚೈನ್, 5 ಚೈನ್ ಮತ್ತು ಬೀಡು ಸೇಮ್ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಎಂಡಲ್ಲಿ ಕೂಡ 5 ಚೈನ್, 6 ಚೈನ್, 5 ಚೈನ್ ಹಾಕಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಎಳೆದು ಲಾಕ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಗೆ ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೋತಿದ್ದೀನಿ. ಸ್ಟಾರ್ಟಿಂಗಲ್ಲಿ 1 ಲಾಕ್, 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೋತೀನಿ. ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ 1 ಮಾಡಿ, ನೆಕ್ಸ್ಟ್ 2 ದಾರನ 1 ಮಾಡಿ 2 ಚೈನ್ಸ್ ಹಾಕಿ ಕಂಬದ ಪಕ್ಕದಲ್ಲಿ ಗ್ಯಾಪ್ ಇದೆಯಲ್ಲ, ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋಬೇಕು. ಪಿಕೌಟ್ ಬರುತ್ತೆ. ಮತ್ತು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತರಬೇಕು. 2 ದಾರನ 1 ಮಾಡ್ಕೋಬೇಕು. ನೆಕ್ಸ್ಟ್ 2 ದಾರನ 1 ಮಾಡಿಕೊಂಡ್ರೆ ಡಬಲ್ ಕ್ರೋಶೆ ಕಂಬ ಆಯಿತು. ಇವಾಗ 2 ಚೈನ್ಸ್ ಹಾಕಿ 2 ಕಂಬದ ಮಧ್ಯದಲ್ಲಿ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡಿಕೊಂಡು ಪಿಕೌಟ್ನ ಮಾಡ್ಕೋಬೇಕು. ಮತ್ತೊಂದು ಕಂಬನ ಮಾಡ್ಕೋತೀನಿ. ಸೇಮ್ ಪ್ಲೇಸ್ಗೆ ಡಬಲ್ ಕ್ರೋಶೆ ಕಂಬನ ಮಾಡ್ಕೋತಿದ್ದೀನಿ.
ಕಂಬ ಮಾಡಿಕೊಂಡು 2 ಚೈನ್ಸ್ ಹಾಕ್ಕೊಳ್ಳಿ. 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೋಬೇಕು. ಮತ್ತೊಂದು ಕಂಬ ಹಾಕಿ 2 ಚೈನ್ಸ್ ಹಾಕಿ ಥ್ರೆಡ್ನ 2 ಚೈನ್ಸ್ ಹಾಕಿ 2 ಕಂಬಗಳ ಮಧ್ಯದಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡ್ಕೊಳ್ಳಿ. ಇದೇ ಥರ 6 ಚೈನ್ ಗ್ಯಾಪ್ ಫಿಲ್ ಆಗೋವರೆಗೂ ಮಾಡ್ಕೋಬೇಕು. ಇಲ್ಲಿ ನಾನು 9 ಕಂಬಗಳು ಹಾಗೆ ಪಿಕೌಟ್ನ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆರ್ಚು. ಇದು ಮೇಲ್ಭಾಗದ ಆರ್ಚು. ಇದನ್ನು ನೆಕ್ಸ್ಟ್ 5 ಚೈನ್ ಗ್ಯಾಪ್ ಒಳಗಡೆ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊತಿದ್ದೀನಿ. ನೋಡಿ ಈ ಥರ ಬರುತ್ತೆ. ಇಲ್ಲಿಂದ ನಾನು ಮತ್ತೆ 1 ಚೈನ್ ಹಾಕ್ಕೋತೀನಿ. 1 ಚೈನ್ ಹಾಕಿ ಬೀಡ್ ಹಾಕೋಕ್ಕೂ ಮೊದಲು ಲಾಕ್ ಮಾಡ್ಕೊಂಡಿದ್ನಲ್ಲ 5 ಚೈನ್ ಹಾಕಿ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಹಾಗೆ ಇಲ್ಲಿಂದ 6 ಚೈನ್ಸ್ ಹಾಕ್ಕೋತೀನಿ. ಬೀಡ್ ಕೆಳಗಡೆ ಬರಬೇಕು ಆ 6 ಚೈನು. 6 ಚೈನ್ ಹಾಕಿ ಬೀಡಾಗಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ. ಈ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ಇಲ್ಲಿಂದ ಮತ್ತೆ ನೋಡಿ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. 1 ಚೈನ್ ಹಾಕ್ಕೊಂಡು 5 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ ಅಥವಾ ಲಾಕ್ ಎರಡು ಒಂದೇ. ಮತ್ತು ಇಲ್ಲಿಂದ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ತಕೊಂಡು 6 ಚೈನ್ ಗ್ಯಾಪ್ ಒಳಗಡೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬ ಮಾಡ್ಕೋಬೇಕು. ಆಮೇಲೆ 2 ಚೈನ್ಸ್ ಹಾಕಿ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿಕೊಂಡ್ರೆ ಪಿಕಾಟ್ ಬರುತ್ತೆ. ಇಲ್ಲಿ ಕೂಡ 9 ಕಂಬಗಳನ್ನು ಮಾಡ್ಕೋತೀನಿ ಸೇಮು. ಇದೇ ಥರ ಪ್ರತಿಯೊಂದು 6 ಚೈನ್ ಗ್ಯಾಪ್ಗೂ ಕೂಡ ನಾನು 9 ಕಂಬಗಳು ಹಾಗೆ ಪಿಕಾಟ್ನ ಮಾಡ್ಕೊಂಡಿದ್ದೀನಿ. ಕಂಪ್ಲೀಟ್ ಆಗಿದೆ. ಎಂಡ್ವರೆಗೂ ಇದೇ ಥರ ಮಾಡ್ಕೊಂಡಿದ್ದೀನಿ. ನಾನೊಂದು 4 ಅರ್ಥ ತೋರಿಸಿದ್ದೀನಿ. ನೀವು ಸೀರೆಗೆ ಹಾಕ್ತಾಯಿದ್ರಿ ಫುಲ್ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ. ನೋಡಿ ಈ ಥರ ಬಂದಿದೆ. ಎಂಡಲ್ಲಿ ಇದನ್ನು 5 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಇದನ್ನು ನೋಡಿ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ 5 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದರ ಮೇಲೆ ಮತ್ತೊಂದು ಲಾಕ್ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡಿಕೊಂಡು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಮೇಲೆ ಟೈಟಾಗಿ ಎಳ್ಕೊಳ್ಳಿ. ನೆಕ್ಸ್ಟ್ ಇವಾಗ ಕೆಳಗಡೆ ಆರ್ಚ್ ಹಾಕಲಿಕ್ಕೆ ಬೇಸ್ ಲೈನ್ನ ಮಾಡ್ಕೋಬೇಕು ನಾವು. ಅದನ್ನು ಹಾಕಲಿಕ್ಕೆ ಈ ಆರ್ಚನ್ನ ಈ ಥರ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿ 5 ಚೈನ್ ಬಿಟ್ಟು 6 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿ ಇಲ್ಲಿಂದ ನೀಡಲ್ನ ಹಾಕಿ ಈ ಥ್ರೆಡ್ನ ಮೇಲೆ ತಂದು ಲಾಕ್ ಮಾಡ್ಕೋತೀನಿ. ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಲಾಕ್ ಮಾಡ್ಕೋಬೇಕು. ಹಾಗೆ ನೋಡಿ ಇಲ್ಲಿಂದ ಯಾವ ಥರ ಮಾಡಬೇಕಂತ ತೋರಿಸ್ತಾ ಇದ್ದೀನಿ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. 4 ಅಥವಾ 5 ನೋಡಿ ಇಲ್ಲಿಗೆ ಬರಬೇಕು. ಈ 6 ಚೈನ್ ಹಾಕಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅಲ್ಲಿಗೆ ಎಷ್ಟು ಆಗುತ್ತೆ ನೋಡ್ಕೊಳ್ಳಿ ಕರೆಕ್ಟಾಗಿ. 5 ಬಂದರೆ 5 ಚೈನ್ ಹಾಕಿ, 6 ಬಂದರೆ 6 ಚೈನ್ ಹಾಕಿ. ನೆಕ್ಸ್ಟ್ ಇಲ್ಲಿ ನೋಡಿ 5 ಚೈನ್ ಇದೆಯಲ್ಲ ಅದ್ರ ಒಳಗಡೆ ನಾನು ಲಾಕ್ನ ಮಾಡ್ಕೋತೀನಿ. ಇದನ್ನು ಲಾಕ್ ಮಾಡಿಕೊಂಡು ಇಲ್ಲಿಂದ 3 ಚೈನ್ಸ್ ಹಾಕ್ತೀನಿ. ಸ್ಟಾರ್ಟಿಂಗಲ್ಲಿ 1 ಚೈನ್ ಹಾಕಿದ್ನಲ್ಲ ಆರ್ಚು ಹಾಕುವಾಗ ಆ 1 ಚೈನ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೋಬೇಕು ಈ ಥರ. ಇದು ಕೆಳಗಡೆ ಆರ್ಚ್ ಹಾಕಲಿಕ್ಕೆ ಬೇಸ್ ಲೈನ್ ಇದು. ಇಲ್ಲಿಂದ ನಾನು ಮತ್ತೆ 6 ಚೈನ್ಸ್ ಹಾಕ್ತೀನಿ. 6 ಚೈನ್ಸ್ ಹಾಕಿ ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅದ್ರ ಮೇಲೆ ಲಾಕ್ ಮಾಡ್ಕೋತೀನಿ. ಬೀಡ್ ಕೆಳಗಡೆ 6 ಚೈನ್ ಬರಬೇಕು. ನೋಡಿ ಮತ್ತೆ ಈ ಆರ್ಚನ್ನ ಫೋಲ್ಡ್ ಮಾಡಿ ಇಟ್ಕೊಳ್ಳಿ. ಇಲ್ಲಿಂದ 3 ಚೈನ್ಸ್ ಹಾಕ್ತೀನಿ. 3 ಚೈನ್ಸ್ ಹಾಕಿ 5 ಚೈನ್ ಗ್ಯಾಪ್ ಒಳಗಡೆ ನೋಡಿ ಇಲ್ಲಿ ಲಾಕ್ನ ಮಾಡ್ಕೋತೀನಿ. ಇಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕಾಗತ್ತೆ. ಇಲ್ಲೂ ಕೂಡ ಎಷ್ಟು ಬರುತ್ತೆ ನೋಡಿ ಚೈನ್ಸು 5 ಅಥವಾ 6. ಟೈಟಾಗಿ ಬೇಡ. ಒಂದು ಜಾಸ್ತಿ ಚೈನ್ ಆದರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೋಬೇಡಿ ಚೈನ್ಸ್ಗಳನ್ನು. ಇಲ್ಲಿ ಕೆಳಗಡೆ ಹಾಕುವಾಗ ಕಡಿಮೆ ಮಾಡಿಕೊಂಡ್ರೆ ಮೇಲ್ಭಾಗದ ಆರ್ಚ್ ಇದೆಯಲ್ಲ ಅದು ಸುಕ್ ಬರೋ ಚಾನ್ಸಸ್ ಇರುತ್ತೆ. ಡಿಸೈನ್ ಕೂಡ ಮುದ್ದೆ ಆಗುತ್ತೆ. ಇಲ್ಲಿಂದ 3 ಚೈನ್ಸ್ ಹಾಕಿ ಮತ್ತೆ 1 ಚೈನ್ ಗ್ಯಾಪ್ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಹಾಗೆ ಈ ಲಾಕ್ ಮೇಲೆ ಮತ್ತೊಂದು ಸಾರಿ ಲಾಕ್ ಮಾಡ್ಕೋತೀನಿ ನಾನು. ಲಾಕ್ ಮಾಡಿಕೊಂಡು ಇಲ್ಲಿಂದ ಮತ್ತೆ
6 ಚೈನ್ಸ್. ಬೀಡ್ ಕೆಳಗಡೆ 6 ಚೈನ್ ಬರಲಿ ಆರ್ಚ್ ಹಾಕಲಿಕ್ಕೆ. ಬೀಡ್ ಹಾಕಿ ಲಾಕ್ ಮಾಡ್ಕೊಂಡಿದ್ನಲ್ಲ ಅಲ್ಲಿ ಲಾಕ್ನ ಮಾಡ್ಕೋತೀನಿ. ನೋಡಿ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗಿ. ನೋಡಿ ಫ್ರೆಂಡ್ಸ್, ಪ್ರತಿ ಬೀಡ್ ಕೆಳಗಡೆ 6 ಚೈನ್ ಬರೋ ಥರ ಹಾಕ್ಕೊಂಡಿದ್ದೀನಿ. ಇಲ್ಲಿ ಎಂಡಲ್ಲಿ ಕೂಡ ಒಂದು 6 ಅಥವಾ 5 ಚೈನ್ ಹಾಕಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ಒಂದು 2 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತಿದ್ದೀನಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು. ಈ ಬೇಸ್ಲೈನ್ ಹಾಕಲಿಕ್ಕೆ ಸೇಮ್ ಕಲರ್ ಥ್ರೆಡ್ನೇ ಯೂಸ್ ಮಾಡಬೇಕು ಫ್ರೆಂಡ್ಸ್ ಯಾವಾಗಲೂ. ನೆಕ್ಸ್ಟ್ ಸ್ಟೆಪ್ಗೆ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಒಂದು ನಾಟ್ ಹಾಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಸೇಮ್ ಪ್ಲೇಸ್ಗೆ. ನೋಡಿ ಸೇಮ್ ಪ್ಲೇಸ್ಗೆ ಲಾಕ್ ಮಾಡ್ಕೋಬೇಕು. ಹಾಗೆ ಇಲ್ಲಿ ಚೈನ್ಸ್ಗಳನ್ನು ಹಾಕಿದ್ದೀನಲ್ಲ ಅಲ್ಲಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ನಾನು ಬಿಚ್ಕೊಳ್ಳೋದಿಲ್ಲ, ಹಾಗಾಗಿ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿಂದ ಚೈನ್ಸ್ಗಳನ್ನು ಹಾಕಬೇಕು. 3 ಚೈನ್ ಹಾಕಿ 4 ಚೈನ್ ಹಾಕ್ತಿದ್ದೀನಿ. 4 ಚೈನ್ ಹಾಕಿ ಅಲ್ಲಿ ಲಾಕ್ ಮಾಡ್ಕೊಂಡಿದ್ವಲ್ಲ ಅದೇ ಲಾಕ್ ಮೇಲೆ ಲಾಕ್ ಮಾಡಿಕೊಂಡೆ. ನೆಕ್ಸ್ಟ್ 3 ಚೈನ್ ಗ್ಯಾಪ್ ಇದೆಯಲ್ಲ, ಈ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋತೀನಿ. ಇಲ್ಲಿಂದ ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ ಕೆಳಗಡೆ 6 ಚೈನ್ ಹಾಕ್ಕೊಂಡಿದ್ನಲ್ಲ ಇಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡಬೇಕು. 2 ದಾರನ ನೆಕ್ಸ್ಟ್ 2 ದಾರನ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ. ಮತ್ತು ಸೂಜಿ ಮೇಲೆ 2 ಸಾರಿ ಥ್ರೆಡ್ನ ಸುತ್ಕೊಳ್ಳಿ. ಸೇಮ್ ಪ್ಲೇಸ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2ರಲ್ಲಿ ಒಂದು 2ರಲ್ಲಿ ಒಂದು ನೆಕ್ಸ್ಟ್ 2ರಲ್ಲಿ ಒಂದು. ಇದೇ ಥರ ಆ 6 ಚೈನ್ ಗ್ಯಾಪು ಫಿಲ್ ಆಗೋವರೆಗೂ ಕೂಡ ನಾವು ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ತಾ ಹೋಗಬೇಕು. ಈ 6 ಚೈನ್ ಗ್ಯಾಪ್ಗೆ ನಾನು 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೊಂಡಿದ್ದೀನಿ. ಜಾಸ್ತಿ ಆರ್ಚ್ ಅಗಲ ಬೇಕಂದರೆ 13 ಕೂಡ ಮಾಡ್ಕೊಳ್ಳಿ. ನೋಡಿ 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡಿದ್ದೀನಿ. ಇದನ್ನು ನೋಡಿ ನೆಕ್ಸ್ಟು ಈ 3 ಚೈನ್ ಇದೆಯಲ್ಲ ಅದರ ಒಳಗಡೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು ಹಾಗೆ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೊಳ್ಳಿ. ಇಲ್ಲಿಂದ ಮತ್ತೆ ಚೈನ್ಸ್ಗಳನ್ನು ಹಾಕಬೇಕು. 1 2 3 4 5 ಚೈನ್ಸ್ ಹಾಕಿ 6 ಚೈನ್ ಹಾಕಿ ಇಲ್ಲಿ ಎಷ್ಟು ಬರುತ್ತೋ ನೋಡಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಚೈನ್ಸ್ ಅಂತೇನಿಲ್ಲ. ಇಲ್ಲಿಂದ ನೆಕ್ಸ್ಟ್ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಮತ್ತು ಇಲ್ಲಿಂದ ಸೂಜಿ ಮೇಲೆ 2 ಟೈಮ್ಸ್ ಥ್ರೆಡ್ನ ಸುತ್ಕೊಳ್ಳಿ. ಬೀಡ್ ಕೆಳಗಡೆ 6 ಚೈನ್ ಹಾಕಿದ್ವಲ್ಲ ಅಲ್ಲಿ ನೀಡಲ್ನ ಹಾಕಬೇಕು. ಥ್ರೆಡ್ನ ಮೇಲೆ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು. ಇಲ್ಲೂ ಕೂಡ 12 ತ್ರಿಬಲ್ ಕ್ರೋಶ ಕಂಬಗಳನ್ನು ಮಾಡ್ಕೋತೀನಿ. ಫಸ್ಟ್ ಆರ್ಚ್ಗೆ ಎಷ್ಟು ಮಾಡಿರ್ತೀವೋ ಎಂಡ್ವರೆಗೂ ನಾವು ಅದೇ ಥರ ಕೌಂಟ್ನ ಮಾಡ್ತಾ ಹೋಗಬೇಕು. ಅಂದರೆ ಆರ್ಚ್ಗಳು ಒಂದೇ ಸೈಜಲ್ಲಿ ಬರುತ್ತೆ. ಪ್ರತಿಯೊಂದಕ್ಕೂ ಕೂಡ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಓಕೆ, ಎಂಡ್ವರೆಗೂ ನಾನು ಮಾಡ್ಕೊಂಡಿದ್ದೀನಿ. ಪ್ರತಿ ಬೀಡ್ ಕೆಳಗಡೆ 12 ತ್ರಿಬಲ್ ಕ್ರೋಶ ಕಂಬ ಮಾಡ್ಕೊಂಡಿದ್ದೀನಿ. ಹಾಗೆ ಎಂಡಲ್ಲಿ ನೋಡಿ 5 ಚೈನ್ಸ್ ಹಾಕಿ ಈ ಲಾಕ್ ಮೇಲೆ ಲಾಕ್ನ ಮಾಡ್ಕೋತಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ ನಾವು ನೋಡಿ ಇಲ್ಲಿ ಲಾಕ್ ಮಾಡ್ಕೋಬೇಕು. ಇಲ್ಲಿಂದ 1 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕಾಗತ್ತೆ. ಈ ಥರ ಟೈಟಾಗಿ ಎಳ್ಕೊಳ್ಳಿ. ಓಕೆ, ನೋಡಿ ಈ ಥರ ಬಂದಿದೆ ಆರ್ಚ್. ನೋಡಿ ಈ ಥರ ಕಾಣಿಸ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಪಿಂಕ್ ಥ್ರೆಡ್ ಇದೆಯಲ್ಲ ಆರ್ಚ್, ಅದ್ರ ಕೆಳಗಡೆ ಬೀಡ್ಸ್ಗಳನ್ನು ಹಾಕ್ಕೋಬೇಕು. ಬೀಡ್ಸ್ ಹಾಕಿ ಆರ್ಚನ್ನ ಮಾಡ್ಕೋಬೇಕು. ಇಲ್ಲಿ ನಾನು ಥ್ರೆಡ್ ಕಲರ್ನ ಚೇಂಜ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ನ ಮಾಡ್ಕೋತೀನಿ. ಸ್ಟಾರ್ಟಿಂಗಲ್ಲಿ ಒಂದು ಲಾಕ್ ಮಾಡ್ಕೋಬೇಕು. ಓಕೆ, ಲಾಕ್ ಮಾಡಿಕೊಂಡು ಇಲ್ಲಿಂದ ಚೈನ್ಸ್ಗಳನ್ನು ಹಾಕ್ತೀನಿ. ಒನ್ ಟೂ ಸಾರಿ ಫ್ರೆಂಡ್ಸ್, ಯೆಲ್ಲೋ ಕಲರ್ ಥ್ರೆಡ್ ಸ್ವಲ್ಪ ಸಿಕ್ಕಾಕೊಂಡಿದೆ. ತ್ರೀ ಚೈನ್ಸ್ ಹಾಕೋತೀನಿ ನಾನು ಇಲ್ಲಿಂದ. 1 2 3 ಚೈನ್ಸ್ ಹಾಕಿ ಇಲ್ಲಿ ನೋಡಿ
ಸ್ಟಾರ್ಟಿಂಗಲ್ಲಿ ಚೈನ್ಸ್ ಹಾಕಿದ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೊತೀನಿ. ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲ್ ಮಾಡಿಕೊಂಡು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಮೀಡಿಯಮ್ ಸ್ಮಾಲ್ ಸೈಜ್ ಗೋಲ್ಡ್ ಕಲರ್ ರೌಂಡ್ ಬೀಡ್ಸ್ಗಳನ್ನು ತೊಗೊಂಡಿದ್ನಲ್ಲ ಅದನ್ನು ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ಈ ಆರ್ಚ್ ಮೇಲೆ ಫಸ್ಟ್ ಹೋಲ್ ಕಾಣಿಸ್ತಿದೆಯಲ್ಲ ಅಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಮೇಲೆ ತಂದು ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ, ಡಬಲ್ ಕ್ರೋಶೆ ಆಯಿತು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಸೇಮ್ ಬೀಡನ್ನ ಆ್ಯಡ್ ಮಾಡ್ಕೊತಿದ್ದೀನಿ. ಇಲ್ಲಿ ಬೀಡನ್ನ ಹಾಕಿ ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ, ಇಲ್ಲಿ ನೋಡಿ ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು 2 ದಾರನ ಒಂದು ಮಾಡ್ಕೋತೀನಿ. ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡ್ಕೊಳ್ಳಿ. ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್. ಮತ್ತೊಂದು ಬೀಡನ್ನ ಆ್ಯಡ್ ಮಾಡಿಕೊಂಡು ಸೂಜಿ ಮೇಲೆ ಒಂದು ಸಾರಿ ಥ್ರೆಡ್ನ ಸುತ್ಕೋಬೇಕು. ನೆಕ್ಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ಮೇಲ್ ತಂದು ಫಸ್ಟ್ 2 ದಾರನ ಒಂದು ಮಾಡಿ, ನೆಕ್ಸ್ಟ್ 2 ದಾರನ ಒಂದು ಮಾಡಿ. ಇದೇ ಥರ ಫುಲ್ ಆರ್ಚನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ 12 ಕಂಬಗಳನ್ನು ಮಾಡ್ಕೊಂಡಿದ್ನಲ್ಲ, ತ್ರಿಬಲ್ ಕ್ರೋಶ ಕಂಬ, ಇಲ್ಲಿ 12 ಬೀಡ್ಸ್ಗಳು ಬಂದಿದೆ. ಇದನ್ನು ನೋಡಿ ಎಲ್ಲಿ ಲಾಕ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಇಲ್ಲಿ ಈ ಆರ್ಚ್ ಕೆಳಗಡೆ ಚೈನ್ಸ್ ಹಾಕ್ಕೊಂಡಿದ್ವಲ್ಲ ಅದ್ರ ಒಳಗಡೆ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಚೈನ್ಸ್ ಹಾಕೋತೀನಿ. ಮತ್ತು 1 2 3 ಚೈನ್ ಹಾಕಿ ಇದೇ ಚೈನ್ ಒಳಗಡೆ ಎಂಡಲ್ಲಿ ಲಾಕ್ ಮಾಡ್ಕೋತೀನಿ. ಇಲ್ಲಿಂದ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತಾ ಹೋಗಬೇಕು. ಸೇಮ್ ಫಸ್ಟ್ ಆರ್ಚ್ಗೆ ಮಾಡ್ಕೊಂಡಲ್ಲ ಅದೇ ಥರ ಇಲ್ಲಿ ಕೂಡ 12 ಬೀಡ್ಸ್ಗಳನ್ನು ಹಾಕ್ತೀನಿ. ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ಆರ್ಚ್ನ ಫಸ್ಟ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಮಾಡಬೇಕು. ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ಕೋತಿದ್ದೀನಿ. ಬೀಡ್ ಹಾಕಿ ಸೂಜಿ ಮೇಲೆ 1 ಟೈಮ್ ಥ್ರೆಡ್ನ ಸುತ್ಕೊಳ್ಳಿ. ನೆಕ್ಸ್ಟ್ ಹೋಲ್ಗೆ ಆರ್ಚ್ ಇರುತ್ತಲ್ಲ ಅದ್ರ ಮೇಲೆ ಸೆಕೆಂಡ್ ಹೋಲ್ಗೆ ನೀಡಲ್ನ ಹಾಕಿ ಥ್ರೆಡ್ನ ತಂದು ಇಲ್ಲೂ ಕೂಡ ಡಬಲ್ ಕ್ರೋಶೆ ಕಂಬ ಇದೇ ಥರ ಫುಲ್ ಹಾಕ್ಕೊಳ್ಳಿ. ನೀವು ನೋಡಿ ಕಂಪ್ಲೀಟ್ ಆಗಿದೆ 3 ಆರ್ಚ್ ಕೂಡ. ಪ್ರತಿಯೊಂದು ಆರ್ಚ್ಗೂ 12 ಬೀಡ್ಸ್ಗಳನ್ನು ಹಾಕಿದ್ದೀನಿ. ಇದನ್ನು ಇಲ್ಲಿ ಲಾಕ್ ಮಾಡ್ಕೊತಿದ್ದೀನಿ ನೋಡಿ ಎಂಡಲ್ಲಿ. ಇಲ್ಲಿ ಚೈನ್ಸ್ಗಳನ್ನು ಹಾಕಿದ್ನಲ್ಲ ಅದರ ಒಳಗಡೆ ಲಾಕ್ ಮಾಡ್ಕೊತಾ ಇದ್ದೀನಿ. ಲಾಕ್ ಮಾಡಿಕೊಂಡು ಇಲ್ಲಿ ಚೈನ್ಸ್ಗಳನ್ನು ಹಾಕ್ಕೋಬೇಕು. 1 2 3 ಚೈನ್ ಹಾಕಿ ಲಾಸ್ಟಲ್ಲಿ ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿಕೊಂಡು 2 ಅಥವಾ 3 ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಮೇಲೆ ಎಳ್ಕೋಬೇಕು. ನೋಡಿ ಫ್ರೆಂಡ್ಸ್ ಕಂಪ್ಲೀಟ್ ಆಗಿದೆ ಡಿಸೈನು. ನೋಡಿ ಫ್ರೆಂಡ್ಸ್ ಇಲ್ಲಿ ಈ ಯೆಲ್ಲೋ ಕಲರ್ ಆರ್ಚ್ ಇದೆಯಲ್ಲ ಇದ್ರ ಕೆಳಗಡೆ ಕುಚ್ಚುಗಳನ್ನು ಕಟ್ಕೋತೀನಿ. ಕಟ್ಟಿದ ಮೇಲೆ ತೋರಿಸ್ತೀನಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಓಕೆ ಫ್ರೆಂಡ್ಸ್ ನೋಡಿ ಕುಚ್ಚು ಕಟ್ಟಲಿಕ್ಕೆ 157 ದಾರನ ತೊಗೊಂಡಿದ್ದೀನಿ. ಹೆಚ್ಚು ಕಮ್ಮಿ ಕೂಡ ಮಾಡ್ಕೊಳ್ಳಿ ನೀವು. ಹಾಗೆ ಇಲ್ಲಿ ನೋಡಿ ಪರ್ಲ್ ಚೈನ್ನ ಹಚ್ಕೊಂಡಿದ್ದೀನಿ. ಈ ಆರ್ಚ್ ಕೆಳಗೆ ಸ್ಟೋನ್ ಚೈನ್ನ ಹಚ್ಕೊಂಡಿದ್ದೀನಿ. ಡಬಲ್ ಕಲರ್ನಲ್ಲಿ ಕುಚ್ಚನ್ನ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಚೈನ್ ಬಂದು ನಿಮ್ಮ ಇಷ್ಟ, ಹಚ್ಚಿದ್ರೂ ಹಚ್ಕೋಬೋದು, ಸ್ಕಿಪ್ ಕೂಡ ಮಾಡ್ಕೋಬೋದು. ಈ ಡಿಸೈನ್ಗೆ ಪ್ರೈಸ್ ಬಂದು 950ಇಂದ 1000ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಇರುತ್ತೆ, ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು. ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮುಖಾಂತರ ತಿಳಿಸಿ. ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಫ್ರೆಂಡ್ಸ್. ಹಾಗೆ ಚಾನಲ್ಗೆ ಸಪೋರ್ಟ್ ಮಾಡ್ತಾ ಇರಿ. ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.